ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಹತ್ತಿದ ಕುದುರೆಯನ್ನ ಇಳಿಯುವ ಜಾಯಮಾನ ತನ್ನದಲ್ಲ ಅಂತ ಸಚಿವ ಕೃಷ್ಣ ಭೈರೇಗೌಡ ಗುಡುಗಿದ್ದಾರೆ. 2 ದಿನದಲ್ಲಿ 141 ಕಿಲೋಮೀಟರ್ ಫುಟ್ಪಾತ್ ತೆರವುಗೊಳಿಸಲಾಗಿದೆ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಕಳೆದ 2 ದಿನಗಳಿಂದ ಬೆಂಗಳೂರಿನ ಪ್ರತಿ ರಸ್ತೆಯಲ್ಲೂ ಜೆಸಿಬಿ ಘರ್ಜನೆ ಪ್ರತಿಧ್ವನಿಸ್ತಾ ಇದೆ. ಫುಟ್ಪಾತ್ ಕಬ್ಜಾ ಮಾಡಿಕೊಂಡು ವ್ಯಾಪಾರ ಮಾಡ್ತಿದ್ದವರನ್ನ ತೆರವುಗೊಳಿಸಲಾಗ್ತಾ ಇದೆ. ಹಗಲು ಹೊತ್ತು ಜೆಸಿಬಿಗಳ ಮೂಲಕ ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತಿದ್ರೆ, ರಾತ್ರಿ ಆಗ್ತಿದ್ದಂತೆ ಸಚಿವ ಕೃಷ್ಣ ಬೈರೇಗೌಡ ಏರಿಯಾಗಳಿಗೆ ರೌಂಡ್ಸ್ ಹಾಕಿ ಅಧಿಕಾರಿಗಳ ಚಳಿ ಬಿಡಿಸ್ತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನನಗೆ ಸ್ವಲ್ಪ ಫಾಸ್ಟ್ ಆಗಿ ಸ್ಪಿನ್ ಮಾಡ್ತಾರೆ ಅಂದ್ರೆ ಸ್ಪಿನ್ ಮಾಂತ್ರಿಕರು. ನಿನ್ನೆ ಮತ್ತೆ ಬೆಂಗಳೂರಿನ ಜಯನಗರ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆಸಲಾಯಿತು. ಬೆಂಗಳೂರು ದಕ್ಷಿಣ ನಗರ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜೆಪಿ ನಗರ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಯಿತು. ಇತ್ತ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಉತ್ತರಹಳ್ಳಿ ಮುಖ್ಯ ರಸ್ತೆಯಲ್ಲೂ ಫುಟ್ಪಾತ್ಗಳು ಜನರ ಓಡಾಟಕ್ಕೆ ಮುಕ್ತಗೊಳಿಸಲಾಗಿದೆ. ಮತ್ತೊಂದೆಡೆ ಜಯನಗರದ 2ನೇ ಬ್ಲಾಕ್ನ ವಜ್ರಮುನಿ ರಸ್ತೆಯಲ್ಲಿ ಒತ್ತುವರಿ ತೆರವು ಮಾಡಲಾಯಿತು. ಮನೆ ಮುಂದೆ ವಾಹನ ಪಾರ್ಕಿಂಗ್ ಮಾಡಲು ನಿರ್ಮಿಸಿದ್ದ ಶೆಡ್ ತೆರವು ಮಾಡಲಾಯಿತು. ಇನ್ನು ಫುಟ್ಪಾತ್ನಲ್ಲಿ ನಿರ್ಮಾಣ ಮಾಡಿದ್ದ ಚಿಕ್ಕ ಮನೆ ಕೂಡ ತೆರವು ಮಾಡಲಾಯಿತು. ಅಲ್ಲದೆ ಮರದ ಸುತ್ತ ನಿರ್ಮಾಣ ಮಾಡಿದ್ದ ಬೃಹತ್ ಕಟ್ಟೆ ಕೂಡ ತೆರವು ಮಾಡಿದ್ರು. ನಿನ್ನೆ ಬೆಳಗ್ಗೆ ಗ್ರೇಟರ್ ಬೆಂಗಳೂರು ಕಾರ್ಯಕಾರಿ ಸಮಿತಿ ಸಭೆ ನಡೆಸಲಾಯಿತು. ವಿಕಾಸಸೌಧದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಜಿಬಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ಮಾತನಾಡಿದ ಕೃಷ್ಣ ಬೈರೇಗೌಡ, ವಹಿಸಿಕೊಂಡ ಜವಾಬ್ದಾರಿಗೆ ನ್ಯಾಯ ಒದಗಿಸಿ ಹತ್ತಿದ ಕುದುರೆಯನ್ನ ಇಳಿಯುವ ಜಾಯಮಾನ ನಂದಲ್ಲ ಅಂದಿದ್ದಾರೆ. ಎರಡು ದಿನದಲ್ಲಿ 141 ಕಿಲೋಮೀಟರ್ ಫುಟ್ಪಾತ್ ತೆರವು ಮಾಡಿದ್ದೀವಿ. ಟಾರ್ಗೆಟ್ ಮಾಡಿರೋದು 20% ರಸ್ತೆ ಮಾತ್ರ. 80% ರಸ್ತೆಗಳಿವೆ, ಅಲ್ಲಿ ಅವರು ಏನಾದರೂ ಮಾಡಿಕೊಳ್ಳಿ ಅಂದಿದ್ದಾರೆ. ಫುಟ್ಪಾತ್ ತೆರವಿಗೆ ಬಿಜೆಪಿಯವರ ವಿರೋಧದ ಬಗ್ಗೆ ಮಾತನಾಡಿದ ಸಚಿವರು, ಮಾರ್ಚ್ನಲ್ಲಿ ಬೆಂಗಳೂರು ಶಾಸಕರು ಎಂಪಿಗಳ ಸಭೆ ಕರೆದಿದ್ರು. ಅಂದು ಎಲ್ಲರೂ ಫುಟ್ಪಾತ್ ತೆರವು ಆಗಬೇಕು ಎಂದು ಹೇಳಿದ್ರು ಅಂದ್ರು. ಮೊದಲನೇ ದಿನ 76.53 ಕಿಲೋಮೀಟರ್ ಆಗಿತ್ತು. ಎರಡನೇ ದಿನ 64.55 ಕಿಲೋಮೀಟರ್ ಆಗಿದೆ. ಸೊ ಒಟ್ಟು 141 ಕಿಲೋಮೀಟರ್ ಅಷ್ಟು ಈಗ ಮಾಡಿದ್ದೇವೆ. ಸೊ ಇನ್ನೂ ನಡೀತಾ ಇದೆ, ಮಾಡ್ತೇವೆ. ನಾವು ಟಾರ್ಗೆಟ್ ಮಾಡ್ತಾ ಇರೋದು ಬರೀ 20% ರೋಡು, ಇನ್ನ 80% ರೋಡ್ ಇದೆ. ಫುಟ್ಪಾತ್ ಕಬಳಿಸಿ ವ್ಯಾಪಾರ ಮಾಡ್ತಿದ್ದವರ ವಿರುದ್ಧ ಸಮರ ಸಾರಿರುವ ಕೃಷ್ಣ ಬೈರೇಗೌಡ, ಬೆಂಗಳೂರು ಅಭಿವೃದ್ಧಿಗೆ ಪಣ ತೊಟ್ಟಂತೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಆದರೆ ಕೃಷ್ಣ ಬೈರೇಗೌಡ ಸಿಟಿ ರೌಂಡ್ಸ್ ಬಗ್ಗೆ ವ್ಯಂಗ್ಯವಾಡಿದ ಆರ್ ಅಶೋಕ್, ಇದು ಬರೇ ಫೋಟೋ ಶೂಟ್ ಸರ್ಕಾರ ಅಂತ ಹೇಳಿದ್ದಾರೆ. ಫೋಟೋ ಶೂಟ್ ಸರ್ಕಾರ. ನಮ್ಮ ಕೃಷ್ಣ ಬೈರೇಗೌಡರಂತೂ ಡೈಲಿ ಫೋಟೋ ಅಧಿಕಾರಿಗಳನ್ನ ಬೈಯೋದು, ರೀಲ್ಸ್ ಬರ್ತಾ ಇದೆ ಡೈಲಿ. ಅಂದರೆ ಕಳೆದ 3 ವರ್ಷ ಡಿ ಕೆ ಶಿವಕುಮಾರ್ ಇದ್ರಲ್ಲ, ಮಣ್ಣ ಮಸಿ ಏನು ಮಾಡಿಲ್ಲ ಮನುಷ್ಯ ಅಂತ. ಮೋಡಗಳಿವೆ, ಆದರೆ ಮಳೆ ಸುರಿಸ್ತಾ ಇಲ್ಲ. ಭೂಮಿಗೆ ಬಿದ್ದ ಬೀಜಗಳು ಮೊಳಕೆ ಹೊಡೆದಿಲ್ಲ. ಕೆಲವೆಡೆ ಸಸಿಗಳು ಬೆಳೆದ್ರೂ ಮಳೆ ಇಲ್ಲದೆ ಒಣಗೋಕ್ ಶುರು ಮಾಡಿವೆ. ಕರುನಾಡಲ್ಲಿ ಮುಂಗಾರು ಸಂಪೂರ್ಣ ಕೈಕೊಟ್ಟಿದ್ದು ಇಡೀ ರಾಜ್ಯ ಭೀಕರ ಬರಗಾಲದ ದವಡೆಗೆ ಸಿಲುಕಿದೆ. ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗಿದೆ ಅಂದ್ರೆ ಸ್ವತಃ ರಾಜ್ಯ ಸರ್ಕಾರವೇ ಅಸಹಾಯಕವಾಗಿ ಕೂತಿದೆ. ಯಾರು ನೀರು ನಂಬಿಕೊಂಡು ಬೆಳೆ ಬೆಳಿಬೇಡಿ, ಡ್ಯಾಮ್ಗಳಲ್ಲಿ ನೀರಿಲ್ಲ ಅಂತ ಖುದ್ದು ಸಿಎಂ ಡಿಕೆಶಿ ರೈತರಿಗೆ ಮನವಿ ಮಾಡಿದ್ದಾರೆ. ಆದರೆ ಸಿಎಂ ಮಾಡಿರೋ ಮಾತಿಗೆ ವಿಪಕ್ಷಗಳ ನಾಯಕರು ಕಿಡಿಕಾರಿದ್ದಾರೆ. ನೀರಿಲ್ಲದೆ ಇರೋ ಕಾರಣ ರೈತರು ಬೆಳೆಯನ್ನ ಬೆಳಿಬೇಡಿ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಬಹಳ ಆಶ್ಚರ್ಯವನ್ನು ಕೂಡ ತಂದಿದೆ, ಬಹಳ ನೋವನ್ನು ಕೂಡ ತಂದಿದೆ. ಮುಖ್ಯಮಂತ್ರಿಗಳ ಈ ಹೇಳಿಕೆ ರಾಜ್ಯದ ರೈತರ ಒಂದು ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸ ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಅನ್ನೋದನ್ನೇ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀರಿಲ್ಲ, ಬೆಳೆ ಬೆಳೆಯಬೇಡಿ. ಏನ್ ಡಿ ಕೆ ಶಿವಕುಮಾರ್ ಇಷ್ಟು ವರ್ಷ, ಸಾವಿರಾರು ವರ್ಷದಿಂದ ಏನ್ ಡಿ ಕೆ ಶಿವಕುಮಾರ್ ಕೇಳಿ ಬೆಳೆ ಬೆಳೀತಾ ಇದ್ದೀರಾ? ರೈತರಿಗೆ ಗೊತ್ತಿಲ್ವಾ ಯಾವಾಗ ಬೆಳೆ ಬೆಳಿಬೇಕು, ಯಾವ ಬೆಳೆ ಬೆಳಿಬಾರ್ದು? ಡಿ ಕೆ ಶಿವಕುಮಾರ್ ಕಾಲ್ಗುಣನೋ ಗೊತ್ತಿಲ್ಲ. ಏನೋ ಬರಗಾಲ ಶುರು ಬಂದ ತಕ್ಷಣ ಬರಗಾಲ. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಇವತ್ತು ಜಲಾಶಯಗಳನ್ನ ನಂಬಿ ನೀವು ಯಾರು ಬಿತ್ತನೆ ಮಾಡಬೇಡಿ ಅಂತಕ್ಕಂಥ ಒಂದು ರೈತರಿಗೆ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಕರ್ನಾಟಕ ರಾಜ್ಯ ಅಲ್ಲ, ದೇಶದ ಇತಿಹಾಸದಲ್ಲೇ ಇದು ಮೊದಲನೇ ಸಂದೇಶ. ರಾಜಕೀಯ ನಾಯಕರ ಈ ಜಟಾಪಟಿ ಒಂದ್ ಕಡೆ ಆದ್ರೆ, ರಾಜ್ಯದ ಬಹುತೇಕ ಭಾಗದಲ್ಲಿ ಭೀಕರ ಬರಗಾಲ ಆವರಿಸಿದೆ. 4 ಜಿಲ್ಲೆಗಳಲ್ಲಿ ಜೀವನಾಡಿಯಾಗಿದ್ದ ತುಂಗಭದ್ರಾ ಜಲಾಶಯಗಳಲ್ಲೇ ನೀರು ಖಾಲಿಯಾಗಿದೆ. ಟಿಬಿ ಡ್ಯಾಂನಿಂದ ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯನಗರ ಜಿಲ್ಲೆಗಳಿಗೆ ನೀರು ಪೂರೈಕೆಯಾಗ್ತಿತ್ತು.
ಆದ್ರೆ ಈಗ ಡ್ಯಾಂನಲ್ಲಿ ಕೇವಲ 9 ಟಿಎಂಸಿ ನೀರು ಮಾತ್ರ ಸಂಗ್ರಹ ಆಗಿದೆ. ಕಾಲುವೆಗಳಿಗೆ ನೀರು ಹರಿಸದೆ ಕೇವಲ ಕುಡಿಯೋಕೆ ಬಳಸಲು ನಿರ್ಧರಿಸಲಾಗಿದೆ. ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರನ್ನು ಕುಡಿಯಲು ಬಳಸಲು ಸರ್ಕಾರದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆ ಶಿರಹಟ್ಟಿಯ ಬೂದಿಹಾಳದಲ್ಲಿ ಮೆಕ್ಕೆಜೋಳ, ಹೆಸರು ಒಣಗ್ತಾ ಇದ್ದು ರೈತರು ಕಂಗಾಲಾಗಿದ್ದಾರೆ. ಬೆಳಗಾವಿಯಲ್ಲೂ ಬರದ ಛಾಯೆ ಕಾಡ್ತಾ ಇದೆ. 51 ಟಿಎಂಸಿ ಸಾಮರ್ಥ್ಯದ ಹಿಡಕಲ್ ಜಲಾಶಯದಲ್ಲಿ ಕೇವಲ 5 ಟಿಎಂಸಿ ನೀರು ಮಾತ್ರ ಇದ್ದು ಬೆಳೆಗಳಿಗೆ ನೀರು ಪೂರೈಸಲಾಗ್ತಿಲ್ಲ. ನೀರು ಖಾಲಿಯಾಗ್ತಿದ್ದಂತೆಯೇ ಡ್ಯಾಂ ಹಿನ್ನೀರಲ್ಲಿ ಮುಳುಗಿದ್ದ ದೇಗುಲವೂ ಗೋಚರ ಆಗ್ತಾ ಇದೆ. ಅತ್ತ ಚಿತ್ರದುರ್ಗದಲ್ಲಿ 100 ಅಡಿ ಕೊರೆಸಿದ್ರೂ ಕೊಳವೆ ಬಾವಿಯಲ್ಲೂ ನೀರು ಸಿಗ್ತಿಲ್ಲ. ಹುಣಸೇಕಟ್ಟೆಯಲ್ಲಿ ಹೂ ಬೆಳೆ ಹಾನಿಯಾಗಿದೆ. ಬಾಗಲಕೋಟೆಯಲ್ಲೂ ಬಿತ್ತನೆ ಮಾಡಿದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ.